ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿರುವಂತಹ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ರಾವ್ ಹತ್ಯೆ ಅತ್ಯಂತ ಭೀಕರವಾಗಿ ನಡೀತು. ಈ ಹತ್ಯೆಗೆ ಸಂಬಂಧಪಟ್ಟಂತೆ 108 ಅನುಮಾನಗಳು ಸದ್ಯಕ್ಕಿದೆ. ಒಂದ್ ಕಡೆಗೆ ಅವರ ಪುತ್ರ ಕಾರ್ತಿಕೇಶ್ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆ ಕಂಪ್ಲೇಂಟ್ ಅನ್ನು ಆಧರಿಸಿ ಪೊಲೀಸ್ ಇಲಾಖೆ ತನಿಖೆಗೆ ಇಳಿತಾ ಇದೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಮಡಿವಾಳದ ACP ವಾಸುದೇವ್ ಅವರಿಗೆ ಪ್ರಕರಣದ ತನಿಖೆ ನಡೆಸುವಂತೆ ಹೊಣೆಯನ್ನ ವಹಿಸಲಾಗಿದೆ. ಓಂ ಪ್ರಕಾಶ್ ಪತ್ನಿಯನ್ನ ಸದ್ಯಕ್ಕೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗಿದೆ. ಬಿಕಾಸ್ ಕ್ರೈಮ್ ಸೀನ್ ನಲ್ಲಿ ಪತ್ನಿ ಹೇಗೆ ಓಂ ಪ್ರಕಾಶ್ ರಾವ್ ಅವರ ದೇಹ ರಕ್ತಸಿಕ್ತವಾಗಿತ್ತು, ಹಾಗೆ ಇವರ ಕೈಗಳು ಕೂಡ ರಕ್ತಸಿಕ್ತವಾಗಿತ್ತು, ಬಟ್ಟೆ ಮೇಲೆಲ್ಲ ರಕ್ತದ ಕಲೆಗಳಿತ್ತು ಅಂತೆಲ್ಲ ಆರೋಪ. ಮತ್ತೆ ಘಟನೆ ನಡೆದಾಗ ಪತ್ನಿ ಮತ್ತು ಪುತ್ರಿನೇ ಇದ್ದಿದ್ದು. ಹೀಗಾಗಿ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ತನಕ ಅರೆಸ್ಟ್ ಅನ್ನು ತೋರಿಸಿಲ್ಲ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಮ್ಮ ಮಗಳನ್ನ ಇರಿಸಲಾಗಿದೆ. ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಪ್ರಾರಂಭಿಕ ಹಂತದ ಮಾಹಿತಿ ಪ್ರಕಾರನೇ ಇವರೇ ಕೊಲೆಯನ್ನು ನಡೆಸಿರುವಂತಹ ಶಂಕೆ ಇರೋದ್ರಿಂದ ಇವರನ್ನ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಕರಣ ಇರೋದ್ರಿಂದ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದ್ ಕಡೆಗೆ ಕ್ರೈಮ್ ಸೀನ್ ನಲ್ಲಿ FSL ತಜ್ಞರು ನೆನ್ನೆ ಬಂದಿದ್ರು. ಸ್ಥಳದಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಸ್ಥಳದಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಇವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಕೊಲೆಯ ಮೋಟಿವ್ ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹ ಅಂತ ಇದ್ರು. ಇನ್ನೂ ಅನುಮಾನಗಳು ಮುಂದುವರಿತಾ ಇದೆ. ಹೀಗಾಗಿ ಯಾವ್ಯಾವ ಆಯಾಮದಲ್ಲಿ ಇದನ್ನ ತನಿಖೆ ಮಾಡಬಹುದು, ಎಲ್ಲ ಆಯಾಮದಲ್ಲಿ ಕೂಡ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡ್ತಾ ಇದೆ. ಇಬ್ಬರ ಮೇಲೆ ಸಸ್ಪೆಕ್ಷನ್ ಇದೆ. ಆ ನಿಟ್ಟಿನಲ್ಲೇ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಪುತ್ರಿಯ ಪಾತ್ರ ಎಂಥದ್ದು, ಪುತ್ರಿ ಯಾಕೆ ಕೈ ಜೋಡಿಸಿದ್ಲು, ಪತ್ನಿ ಯಾಕೆ ಈ ಹಂತಕ್ಕೆ ಕೊಲೆ ಮಾಡೋದಕ್ಕೆ ಮುಂದಾದ್ರು. ಅವರ ಸರ್ವಿಸ್ನಲ್ಲಿ ಓಂ ಪ್ರಕಾಶ್ ರಾವ್ ಅವರು ಸರ್ವಿಸ್ ಮಾಡ್ತಾ ಇದ್ದಾಗ ತುಂಬಾ ಕೊಲೆ ಕೇಸ್ಗಳನ್ನು ನೋಡಿರ್ತಾರೆ. ಬಟ್ ಅವರೇ ಇಷ್ಟೊಂದು ಭೀಕರವಾಗಿ ಕೊಲೆ ಆಗಿರೋದು ಮತ್ತು ಇಷ್ಟೊಂದು ಭೀಭತ್ಸವಾಗಿ ಕೊಲೆ ಮಾಡಿರುವಂತಹ ಘಟನೆಗಳನ್ನು ಪ್ರಾಯಶಃ ಅವರು ಕೂಡ ನೋಡಿರಲಿಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲಿ ಪತ್ನಿನೇ ಹಂತಕ್ಕೆ ಆದ್ಲ ಅನ್ನೋ ಪ್ರಶ್ನೆ. ಕೊಲೆ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ನಾವು ನೋಡ್ಬೋದು. ಒಂದು ಆ ಕ್ಷಣಕ್ಕಿರುವಂತಹ ಆವೇಶ, ಇನ್ನೊಂದು ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡೋದು. ಇಲ್ಲಿ ಕಣ್ಣಿಗೆ ಖಾರದ ಪುಡಿ ಎರಚಿರೋದಿರ್ಬೋದು, ಮೈ ಮೇಲೆ ಅಡುಗೆ ಎಣ್ಣೆ ಹಾಕಿರೋದಿರ್ಬೋದು, ಅಥವಾ ಸಿಕ್ಕ ಕಡೆಗಳಲ್ಲಿ ಕುತ್ತಿಗೆ ಭಾಗದಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಚುಚ್ಚಿರೋದು ನೋಡ್ತಾ ಇದ್ರೆ ಇದು ಪೂರ್ವ ತಯಾರಿ ಏನಾದರೂ ಆಗಿತ್ತಾ ಅನ್ನೋ ಅನುಮಾನಗಳು ಒಂದು ಸಹಜವಾಗಿ ಬರುತ್ತೆ. ಆತ್ಮರಕ್ಷಣೆಗೆ ಅಂತ ಹೇಳಿದ್ರು ಏನೇ ಹೇಳಿದ್ರು ಕೂಡ ಆ ಕ್ಷಣಕ್ಕೆ ಎಣ್ಣೆ ತಂದಿದ್ದಿರ್ಬೋದು, ಖಾರದ ಪುಡಿ ಎರಚಿದ್ದಿರ್ಬೋದು, ಅಥವಾ ಚೂಪಾದ ವಸ್ತುವಿನಿಂದ ಅವ್ರ ಮೇಲೆ ಪ್ರಹಾರ ನಡೆಸಿದ್ದಿರ್ಬೋದು. ಅನುಮಾನಗಳಿದ್ದಾವೆ. ಏನಿದು, ಎಷ್ಟು ಟೈಮಿಂದ ಆಗಿತ್ತು, ಕೊಲೆ ಬಗ್ಗೆ ಯೋಚನೆಯನ್ನೇನಾದರೂ ಪುತ್ರಿ ಮತ್ತು ಪತ್ನಿ ಸೇರ್ಕೊಂಡು ಮಾಡಿದ್ರಾ, ಪುತ್ರಿಯ ಪಾತ್ರ ಇದರಲ್ಲಿ ಏನು, ಸಾಥ್ ಕೊಟ್ಟಿದ್ದಷ್ಟೇನಾ ಅಥವಾ ಅವರು ಕೂಡ ಏನಾದರೂ ಹಲ್ಲೆ ಮಾಡೋದಕ್ಕೆ ಮುಂದಾದ್ರಾ, ಎಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಮತ್ತು ಕೊಲೆಗೆ ಮೋಟಿವ್ ಇರಬೇಕಲ್ವಾ ಅಕ್ಯೂಸ್ಡ್ಗಳಿಗೆ, ಆ ಮೋಟಿವ್ ಏನು ಅನ್ನೋದು ಸರಿಯಾಗಿ ಹೇಳಬೇಕಾಗಿದೆ. ಈಗ ಅಕ್ಯೂಸ್ಡ್ಗಳನ್ನು ಕೇಳಿದ್ರೆ ಅವ್ರು ಟಾರ್ಚರ್ ಕೊಡ್ತಾ ಇದ್ರು, ರಾಕ್ಷಸನ ರೀತಿ ವರ್ತಿಸ್ತಾ ಇದ್ರು, ಹೆದರಿಸ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ. ಬಟ್ ಪೊಲೀಸರದ್ದು ಒಂದು ವರ್ಜನ್ ಇರಬೇಕಲ್ವಾ. ಸೊ ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ದಾರೆ ಈ ಪ್ರಕರಣವನ್ನು ಅನ್ನೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಇದರಲ್ಲಿ ಏನೇನು ಅಂಶಗಳು ಗೊತ್ತಾಗುತ್ತೆ, ನಿಜವಾಗ್ಲೂ ಪತ್ನಿಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇತ್ತಾ ಅಥವಾ